ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಭಯಾನಕವಾದ ಒಂದು ಜಾಗ ಇದೆ, ಅದನ್ನ ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ. ಶಮಿ ಮಾತಾಡು, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ದೊಡ್ಡಮ್ಮ ಬ್ಲಾಗ್ಸ್. ಇವತ್ತು ನಾವು ಧರ್ಮಸ್ಥಳದಲ್ಲಿ ಒಂದು ದಿವಸ ಆಲ್ಟ್ ಇಟ್ಬಿಟ್ಟು ಇವಾಗ ನಾವು ಹೊರನಾಡು ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಂತೂ ತುಂಬಾ ಆಗಿದೆ, ಅದಕ್ಕೆ ನಿಲ್ಸಿದೀವಿ. ಎಂಜಾಯ್ ಮಾಡಿ ನೇಚರು. ನೀರು ಬರ್ತಿದೆ, ಜಲಪಾತ ಬರ್ತಿದೆ, ಆಸಮ್ ಆಗಿದೆ ವೆದರು. ಎಲ್ಲ ಸಖತ್ತಾಗಿದೆ. ನಾವು ನಾನು ಸ್ಕೂಲ್ಗೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಸಡನ್ ಆಗಿ ಪ್ಲಾನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸಸ್ಪೆನ್ಸ್ ಅಲ್ಲಿ ಬಂದ್ಬಿಟ್ಟು ನನಗೆ ಇದು ಮಾಡಿದ್ರು, ಸರ್ಪ್ರೈಸ್ ಮಾಡಿದ್ರು. ನನ್ನ ಬರ್ತಡೇ ಗಿಫ್ಟ್. ನನ್ನ ಬರ್ತಡೇ ಇದೇನಿಲ್ಲ, ನನ್ನ ಬರ್ತಡೇ ಎಷ್ಟೊಂದು ದಿವಸ ಆಯಿತು. ಓಕೆ ಬನ್ನಿ, ಹಂಗೆ ಮುಂದಕ್ಕೆ ಹೋಗ್ತಾ ತೋರಿಸ್ತೀವಿ. ಮುಂದೆ ನೋಡ್ಬೇಕು, ಗಾಡಿಗಳು ಬರ್ತವೆ. ನೋಡಬೇಕು ನೀವು ನಮ್ಮ ಬ್ಲಾಗ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ನಾವು ಹಾಕೋ ಬ್ಲಾಗ್ಸ್ನೆಲ್ಲ ನೀವು ನೋಡಬೇಕು. ಈ ಕಡೆ ಬಾ ಧನ್ಯ. ಶಮ್ಮಿ ನಂಗೆ ಭಯ ರೀ, ಆ ಕಡೆ ಹೋಗ್ರಿ, ಗಾಡಿಗಳು ಬರ್ತವೆ. ಅಲ್ಲಿ ಈ ಕಡೆ ಅಲ್ಲಿ ಅಮ್ಮಮ್ಮ ಕೈ ಇಟ್ಕೊಂಡು ನಿಂಗೆ ಸರಿ ಇಲ್ಲ, ನೀನು ಹಂಗೆ ವಾಲಾಡ್ಕೊಂಡು ಧನು ಅಂತ ಓಡ್ಗೆ ಇಟ್ಬಿಟ್ರೆ ಕಷ್ಟ. ಹ್ಞೂ ಅಲ್ಲ ಪಾತಾಳೋರೆ ಅಲ್ಲ, ಅದು ಹಂಗೆ ಅಷ್ಟಾಗ್ಲ ಬಂದ್ಬಿಟ್ಟವ್ರೆ. ಇಲ್ಲಿಂದ ಏನಾರ ಗೊತ್ತಾಗದೆ ಹಿಂಗೆ ಹೊರಿಕೊಂಡ್ರೆ ಡೈರೆಕ್ಟ್ ಪಾತಾಳನೇ, ಕೈಗೆ ಸಿಕ್ಕಲ್ಲ ಬಾಡಿ. ನನ್ಗೀಗ ಹಂಗೆ ಆಗಿತ್ತು, ಹಿಂಗೆ ಹೊರ್ಕೊಳಕ್ಕೂ ಹಿಂಗೆ ಹೋಗಿದ್ದೆ. ನಾನೀಗ ಹಂಗೆ ಹೊರ್ಕೊಳಕ್ ಕೊಟ್ಟೋಗಿದ್ದೆ. ನಾನೀಗ ಹೊಟ್ಟೋಗುತ್ತೆ, ಸ್ಲಿಪ್ ಆಗೋಗುತ್ತೆ. ಇದೇನೋ ಕಟ್ಟಾಗಿ ಬಿದ್ದಿರ್ಬೇಕು. ಹೊಟ್ಟೋಯ್ತೀವಿ. ಟ್ರೈ ಯಾರು ಮಾಡ್ತಾ ಇರೋದು? ಅಲ್ಲ ಇಲ್ಲಿ ನೋಡಿಲಿ, ಹಿಂಗೆ ಹೊರಿಕೊಳಕ್ ಹೋದ್ರೆ ಹಿಂಗೆ ಹೊಟ್ಟೋಯ್ತದ ಹಂಗೇನೆ. ಅಲ್ಲ ನಾನೀಗ ಹಂಗೆ ಆಗಿತ್ತು, ಹಿಂಗೆ ಅನ್ಕೊಂಡು ಹಿಂಗೆ. ಅಲ್ಲೇ ತೆಗೆಸ್ಕೊಳ್ರಿ, ಅಲ್ಲೇ ಚೆನ್ನಾಗಿ ಕಾಣುತ್ತ. ಅಲ್ಲ ಎಲ್ಲಾರು ಒಂದ್ ಫ್ಯಾಮಿಲಿ ನಿಂತ್ಕೊಂಡು ತೆಗೆಸ್ಕೊಳ್ಳೋಣ. ಅವಳು ಸಡನ್ ಆಗಿ ಓಡ್ಬಿಡ್ತಾಳೆ. ಅದ್ಯಾಕೆ ಆತರ ಕೊಟ್ಟಿದ್ದಾನೆ? ಸರಿ ಇಲ್ಲ ಇದು. ನೀರ್ ಹೋಗಕ್ಕೆ ಅಲ್ಲಿ ಓವರ್ಫ್ಲೋ ಆಗುತ್ತೆ. ಆದ್ರೂ ಒಂದ್ ಮನುಷ್ಯ ತೂರಷ್ಟು ಜಾಗ ಐತಲ್ಲಿ. ಈ ಕಡೆ ಬಾ, ನೀನ್ ಅಲ್ಲೇ ನಿಂತಿದ್ಯಾ ಅವಾಗಿಂದ. ಯಾಕಂದ್ರೆ ಫೋಟೋ ಜೋಶಲ್ಲಿ ಗೊತ್ತಾಗಲ್ಲ. ಹೌದಾ? ನೋಡಿದ್ರಲ್ಲ ವಿಡಿಯೋ, ಒಂದು ಅವೇರ್ನೆಸ್ ಬರಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಅಲ್ಲಿ ಏನು ಅಲ್ಲಿ ಹೊರ್ಕೊಂಡು ಫೋಟೋ ತೆಗೆಸ್ಕೋಬೇಕಾದ್ರೆ ಯೂಶಲಿ ಈಗ ಇರೋ ಸಿಚುವೇಷನಲ್ಲಿ ಎಲ್ಲರೂ ಮೊಬೈಲ್ಗೆ ಅಡಿಷನ್ ಆಗೋಗಿದ್ದೀವಿ. ಸೊ ಮೊಬೈಲ್ ಬಿಟ್ಟರೆ ಎಲ್ಲೂ ಇರ್ತಲ್ಲ. ಎಲ್ಲೇ ಹೋದರೂ ಟ್ರಿಪ್ಗೆ ಹೋದರೂ ನಾವು ಫೋಟೋಸ್ ಹಾಕಬೇಕು, ಅದೊಂದೇ ನಮ್ಮ ತಲೆಯಲ್ಲಿರೋದು. ಸೊ ಹಾಕೋಣ, ಅದು ಸೆಕೆಂಡ್ರಿ. ಬಟ್ ನಮ್ಮ ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಸೇಫ್ಟಿಯಾಗಿ ನಾವು ಹುಷಾರಾಗಿರಬೇಕು. ಎಲ್ಲಿ ನಿಂತ್ಕೊಬೇಕಾರೋ ಅದು ಈ ಮಳೆ ಜಿರಿಲೆಲ್ಲ ಹೋಗೋರಿಗೆ ಒಂದು ಕಿವಿ ಮಾತಷ್ಟೇ. ಅದೇನು ನಾನು ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ, ಆ ಕಾಂಪೌಂಡ್ ಥರ ಇತ್ತಲ್ಲ, ಸೊ ಅದನ್ನು ಹೊರಿಕೊಳಕ್ಕೆ ಹೋದರೆ ಜಸ್ಟ್ ಮಿಸ್ ಆಗೇ ಆಗುತ್ತೆ 100%. ಯಾಕಂದರೆ ನಾವು ಫೋಟೋ ಮೇಲೆ ಗಮನ ಕೊಟ್ಟಿರ್ತೀವಿ, ಈ ಕಡೆ ಅಂತ. ಆಮೇಲೆ ರೋಡ್ ಮಧ್ಯಕ್ಕೆ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಈಗಿನ ಯೂತ್ಗಳಿಗೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ಅವ್ರುಗಳು ಅಷ್ಟೇ ಹುಷಾರಾಗಿ ಮಾಡಬೇಕು. ಈಗ ಮುತ್ತತ್ತಿಲ್ ಆಗಿದ್ದು ಇನ್ಸಿಡೆಂಟ್ಸ್ ನೆನೆಸ್ಕೊಂಡ್ರು ಕೂಡ ಅಲ್ಲ, ನೀರಲ್ಲಿ ಏನಂತ ಅವರು ಮುಂದೆನೇ ಆಟ ಆಡ್ತಾಯಿದ್ರು, ನೋಡಿದ್ರೆ ಆ ಥರ ಮುಳುಗೋದ್ರು. ಇದೆಲ್ಲ ನಾವು ಟ್ರಿಪ್ಗೆ ಹೋದಾಗ ಸ್ವಲ್ಪ ನಾವು ಹುಷಾರಾಗಿರಲಿ. ನಮಗೆ ಎಷ್ಟು ಹುಷಾರಾಗುತ್ತೋ ಅಷ್ಟು ಹುಷಾರಾಗಿರಬೇಕು. ಮುಂಚೆನೂ ಇವೆಲ್ಲ ನಡೀತಿತ್ತು ಅನಿಸುತ್ತೆ, ಬಟ್ ಆವಾಗ ಮೊಬೈಲ್ ಇರಲಿಲ್ಲ, ನಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಅರ್ಧ ಇನ್ಸಿಡೆಂಟ್ಗಳೆಲ್ಲ ಆಗ್ತಾ ಇರೋದು ಮೊಬೈಲಿಂದ. ಮೊಬೈಲ್ ಮೇಲೆ ಗಮನ ಕೊಟ್ಕೊಂಡು ನಮ್ಮ ಜೀವನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಯಾರೇ ಟ್ರಿಪ್ಗೆ ಹೋದರೂ ಹುಷಾರಾಗಿ ಓಡಾಡಿಕೊಂಡು ಸೇಫಾಗಿ ಮನೆ ಬಂದು ತಲುಪಿ. ನಮಗೋಸ್ಕರ
ನಮ್ಮ ಮನೇಲಿ ನಮ್ಮ ಜೀವಗಳು ಕಾಯ್ತಾ ಇರುತ್ತೆ. ಅವ್ರಿಗೋಸ್ಕರ ನಾವು ಎಷ್ಟಾಗುತ್ತೋ ಅಷ್ಟು ಸೇಫಾಗಿರ್ಬೇಕಲ್ವ.